ಹಾಗಂತ ಮುಂದುವರಿಬಹುದಿತ್ತವೆ. ಮೊದಲಾದ್ರೆ ಯಾರನ್ನು ಕೇಳಬೇಕಾದ ಅನಿವಾರ್ಯತೆ ಇರಲಿಲ್ಲ. ಈಗ ನಾವು ಸ್ವತಂತ್ರರು. ಈ ಮದುವೆ ಒಂದು ಆದ ಮೇಲೆ ಹೆಂಡತಿಯಲ್ಲಿ ಒಂದು ಮಾತು ಕೇಳದೆ ಯಾವ ಕೆಲಸವೂ ಮಾಡುವ ಹಾಗಿಲ್ಲ. ಅಲ್ಲ, ಮಾಡ್ಲೇಬಾರ್ದು ಅಂತ ಏನಿಲ್ಲ, ಮತ್ತೆ ಮನೆಗೆ ಹೋಗ್ಬೇಕಲ್ಲ. ಹಾಗಾಗಿ ಯಾವುದಕ್ಕ ಅವಳಲ್ಲಿ ಮಾತು ಹೇಳುವ. ಮಂದು 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 ಅಂತ ಹೇಳಿದ್ರೆ ಅವಳ ಪೂರ್ತಿ ಹೆಸರು ಮಂದಾಕಿನಿ ಅಂತ. ಈ ಪ್ರೀತಿ ಹೆಚ್ಚಾದಲ್ಲಿ ಹೆಸರೆಲ್ಲ ತುಂಡಾಗುವುದಲ್ವ? ಹಾಗೆಲ್ಲ ಆಗ್ತದೆ. ಹೌದೌದೌದು. ನಿಮ್ಮನ್ನು ಚಿನ್ನು ಅಂತ ಕರೆಯುವುದು ಅದಕ್ಕೆ, ಚಿನ್ಮಯ ಅಂತ ಕರೆಯುವುದು ಹಾಗೆ. ಮಂದ ಬಂದು ನಾನು ಯಾರು ಬಂದಿರ್ಬೇಕು ಅಂತ ನಾನು ಅವಸರದಿಂದ ಓಡೋಡಿ ಬಂದೆ. ಅಲ್ಲ, ನಿನಗೆ ಯಾರು ಬರ್ಬೇಕಿತ್ತು? ಅಲ್ಲ ಹಾಗಲ್ಲ, ಹೊರಗಿನಿಂದ ಯಾರಾದ್ರೂ ಅತಿಥಿಗಳು ಬಂದ್ರು ಅಂತ ನಾನು. ನಿನಗೆ ಗಂಡ ಒಂದು ಅದ್ರ ಅರ್ಥ ಹಾಗಲ್ಲ. ಒಂದು ದಿವಸವು ಬೇಗ ಬಾರದೆ ಇರುವ ನೀವು ಇವತ್ತು ಬೇಗ ಬಂದು ಈಗ ಬೊಬ್ಬೆ ಹೊಡಿತಾ ಇದ್ದೀರಲ್ಲ. ಯಾರು ಹೇಳಿದ್ದು ಬೇಗ ಬರುವುದಿಲ್ಲ ಅಂತ? ನಾನು ಯಾವಾಗ್ಲೂ ಬೇಗ ಬರ್ತೇನೆ. ನೀನು ಬಾಗಿಲು ಬೇಗ ತೆಗೆಯುವುದಿಲ್ಲ ಅಷ್ಟೇ. ಬಾಗಿಲು ತೆಗೆಯುವುದು ಯಾಕೆ? ಬಾಗಿಲು ದೂಡುವುದು ಒಳಗೆ ಬರುವುದಪ್ಪ. ಹಾಗೆ ಸಖಿ ಸಮೂಹ ಎಲ್ಲ ಇರುವಾಗ ಒಮ್ಮೆಲೆ ಬರ್ಲಿಕ್ಕೆ ಆಗ್ತದ? ಹಾಗೆ ನೀವು ನೋಡಿದ್ರೆ ಸಖಿ ಯಾರು ಅಂತ ಬೇಡವಾ? ನಾನೇನು ಸಖಿಯರನ್ನು ನೋಡ್ಲಿಕ್ಕೆ ಇರುವವನ? ಅದಲ್ಲ, ಗಂಡ ಹೆಂಡತಿ ಹೌದು ಅಂತ ಆದ್ರು ಮೂರನೇವರು ಇರುವಾಗ ವರೆಸಿಕೊಂಡೇ ಇರ್ಲಿಕ್ಕೆ ಆಗ್ತದ? ಮತ್ತೆ ಈಗ ಮಾಡಿದ್ದೆಂತದ್ದು? ಅಲ್ಲ, ಅದೊಂದು ಮೊದಲನೇ ನೆನಪಿನಲ್ಲಿ ಕರ್ದಕ್ಕೆ ಯಾಕೆ ಗೊತ್ತಾಯ್ತಾ? ಅದೇ ಬಂದ್ರಲ್ಲ ಯಾಕೆ? ನಾನು ಕೈ ಮಾಡದೆ ಮುಂದಾಕಿನಿ, ನಾನು ಕೈ ಮಾಡದೆ ಮುಂದಾಕಿನಿ, ಸಾಕೇತ ಲೀಲೆಯಿಂದ ಪವನಕ್ಕೆ ಕಂಡು ಮತ್ತಿದ ಮಕ್ಕಳು ಲೈ ಪದಗೆ ಮುಂದಕ್ಕೆ ನಾವಿಸು. ಬಂದ ನಿಮಗೆ ಪ್ರೀತಿ ಇಲ್ಲೇ. ಏನಂತದ್ದು ಪ್ರೀತಿ? ಅದು ಪ್ರೀತಿ ಹೆಚ್ಚಾದ್ರೆ ಮತ್ತೆ ಹೆಸರೆಲ್ಲ ಪೂರ್ತಿ ಕರೀಲಿಕ್ಕಿಲ್ಲ, ಅರ್ಧ ಅರ್ಧವೇ. ಹೌದಾ? ಒಂದು ಮಮತೆ ಬೇಕು. ಹೌದೌದು, ಅದುಂಟು. ಮಂದು, ನನಗೆ ನಿನ್ನನ್ನು ನೋಡುವಾಗ ಬಹಳ ಸಂತೋಷ ಆಗುವುದು. ಹೌದಾ? ಸಂತೋಷ. ನಾನು ಅರಮನೆಯಲ್ಲಿ ದೂರದಲ್ಲಿ ಕೂತ್ಕೊಂಡು ನಿನ್ನನ್ನು ನೋಡುವುದು ಅಂತ. ಹೌದು. ಹೌದಾ? ನೀನೊಂದು ಅತ್ಲಾಗಿತ್ಲಾಗೆ ನಡೆಯುವುದೇ ಬಹಳ ಚಂದ ಅಂತ. ಹೌದಾ? ಮತ್ತೆ ಅಷ್ಟು ಚಂದವ? ಯಾರಾದ್ರೂ ನೋಡಿದವರು ಒಂದು 2 ಮಕ್ಕಳ ತಾಯಿ ಅಂತ ಹೇಳಿಯಾರ ನಿನ್ನನ್ನು? ಇನ್ನೊಂದೊಂದು ಪ್ರಚಾರ ಮಾಡಿಕೊಂಡು ಬನ್ನಿ. ಅವಳಿಗೆ ವಯಸ್ಸಾಯ್ತು, 2 ಮಕ್ಕಳ ತಾಯಿ ಅಂತ ಹೇಳಿಕೊಂಡು ಬನ್ನಿ. ಹಾಗಲ್ವೇ? ಒಂದು ಮಕ್ಕಳನ್ನು ಹೆತ್ತವರು ಮತ್ತೆ ಎದ್ದೇಳುವುದೇ ಬಹಳ ಕಷ್ಟದಲ್ಲಿ. ಹಾಗೆಲ್ಲ ನನಗೆ ದೊಡ್ಡ ವಯಸ್ಸಾಗಲಿಲ್ಲ, ಆಯ್ತಾ? ಮಂದಾಕಿನಿಯ ನನ್ನ ಬದುಕಿನ ಇದೆಂತದ್ದು ಸ್ವಾಮಿ ಹೊಸ ರಾಗ ಎಲ್ಲ? ಅದು ಸಂಸಾರ ಅಂತ ಹೇಳಿದ್ರೆ ಹಾಗೆ ಸರಸ ವಿರಸ ಸಮರಸ ಎಲ್ಲ ಇರ್ತದೆ. ಹೌದಾ? ಮತ್ತೆ ಇದು ರಾಗ ಅಲ್ವಾ? ನಾನು ಈಗ ಕಡಿಮೆ, ನಮ್ಮ ಮದುವೆ ಆಗುವುದಕ್ಕಿಂತ ಮುಂಚೆ ನೋಡ್ಬೇಕಿತ್ತು. ಹೊತ್ತಿಗೆ ರಾಗ ತಗೊಳ್ತಿದ್ದೆ. ರಾಗ ಅಲ್ವಾ? ಹೌದಪ್ಪ, ರಾಗ ತುಂಬಾ ಚಂದ ಉಂಟು. ನಮ್ಮಯ್ಯ ಇನ್ನೊಮ್ಮೆ ಹಾಡಬೇಡಿ ಆಯ್ತಾ? ಅದೇನು ಅಬ್ಬಾ, ಅದ್ರಲ್ಲಿ ಸ್ವಲ್ಪ ಶ್ರುತಿ ಎಲ್ಲ ಬೇಕು. ಶ್ರುತಿ ಉಂಟಲ್ಲ ಅವರಿಗೆಲ್ಲ. ಮತ್ತೆ ಒಂದು ತಂಡದಲ್ಲಿ ಒಂದೇ ಕೊಡುವುದು, 43 ಕೊಡ್ಲಿಕ್ಕೆ ಆಗುದಿಲ್ಲ. ಆಯ್ತಪ್ಪ, ಈ ರಾಗ ಎಲ್ಲ ಯಾಕೆ? ನಾನು ರಾಜಸ್ಥಾನದಲ್ಲಿದ್ದ ವಿಷಯ ಗೊತ್ತುಂಟಲ್ಲ. ಅಲ್ಲಿದ್ರ ಮೊದಲು ಒಂದು ಬಿಡ್ತೇನೆ ಈಗ. ಕೈಗೆ ರಾಶಿಯಲ್ಲಿದ್ದೆ ಅಂತ ಹೇಳಿದ್ದ. ಮತ್ತೆ ರಾಜನಾದ ನಾನು ಆಸ್ಥಾನದಲ್ಲಿದ್ದ ವಿಷಯ ಗೊತ್ತುಂಟಲ್ಲ. ಓಲಗದಲ್ಲಿದ್ದಾಗ ಒಬ್ಬ ವಯೋವೃದ್ಧ ಬಂದ, ನೀ ಗಮನಿಸಿದೆಯಾ? ಹಾಗೆಲ್ಲ ಮುದುಕರನ್ನೆಲ್ಲ ನೋಡುವುದಿಲ್ಲ ಬಿಡಿ. ಅದಷ್ಟೇ ನೋಡುವುದು. ಹೌದು ಅಂತಾದ್ರೆ ನನ್ನ ಪರಿಸ್ಥಿತಿ ಹೀಗ. ಮುದುಕರ ಕುರಿತು ಆಸಕ್ತಿ ಇಲ್ಲ ಹೇಳಿದ್ದು ಸ್ವಾಮಿ. ನಾನು ಅದನ್ನೇ ಹೇಳಿದ್ದು, ಆಸಕ್ತಿ ಉಂಟು ಅಂತಾದ್ರೆ ನನ್ನ ಪರಿಸ್ಥಿತಿ ಹೀಗಾಗ್ತಿತ್ತ. ನೋಡ್ಲಿಲ್ಲ ಆಯ್ತಾ? ಬಂದವ ಅಯೋಧ್ಯೆಯ ಮಂತ್ರಿಯಾದಂತಹ ಸುಮಂತ್ರ. ಹೌದಾ? ಏನಂತೆ? ಕಾರಣ ಕನ್ಯಾಸಂಧಾನಕ್ಕೆ ಬಂದವ. ಸ್ವಾಮಿ ಇಲ್ಲಿ ಯಾರು? ನೀನು ಸೀರೆ ಸೆರಗು ಸರಿ ಮಾಡಿಕೊಳ್ಬೇಡ, ನಿನಗೆ ಇನ್ನು ದೇವರಾಣೆ ಮದುವೆ ಮಾಡಿಸುವುದಿಲ್ಲ. ಎಂತದ್ದು ಹೇಳುವುದು ನೀವು? ಮತ್ತೆ ಹಾಗಲ್ಲ, ಇಲ್ಲಿ ಯಾರು ಅಂತ ನಾನು ಆಲೋಚನೆ ಮಾಡು. ಯಾರು ಅಂತ ನೋಡ್ಲಿಕ್ಕುಂಟೇನೆ. ನಮ್ಮ ಮಗಳಾದಂತಹ ಕೈಕೆ ಪ್ರಾಯ ಪ್ರಬುದ್ಧೆ ವನವಿಹಾರಕ್ಕೆ ಹೋಗಿದ್ಲಂತೆ. ಚಕ್ರವರ್ತಿ ಆದ ದಶರಥನನ್ನು ನೋಡಿದಳಂತೆ. ಪರಸ್ಪರ ಕಣ್ಣು ಒಂದಾಗಿದೆ, ಮನಸ್ಸು ಒಂದಾಗಿದೆ. ಅವರವರಿಗೆ ಆಗಬಹುದು ಅಂತ ಅನ್ನಿಸಿದೆ. ಆದರೂ ಚಕ್ರವರ್ತಿ ಆದರೂ ಸಂಸ್ಕಾರ ವಿಹೀನನಾಗಿ ವ್ಯವಹರಿಸಲಿಲ್ಲ. ಕನ್ಯಾಸಂಧಾನಕ್ಕೆ ಒಬ್ಬ ವೃದ್ಧನನ್ನು ಒಪ್ಪಿಗೆ ಕೊಟ್ಟಾಯ್ತಾ? ಈಗ ಬಂದವರ ಹತ್ರ ಎಲ್ಲ ಹೇಳಿ ಆಯ್ತಾ? ಮದುವೆ ಮಾಡಿಸುವುದು ಅಂತ ಆಯ್ತಾ? ತೀರ್ಮಾನ ಮಾಡಿ ಆಯ್ತಾ? ನೀವು ಯಾರು? ನೀವು
ಮದುವೆಯಾದ ಮಾರನೇ ದಿವಸ ನೀನು ಹಾಕಿದ ಗೆರೆಯೇ ದಾಟ್ಲಿಲ್ಲ ನಾನು. ಆ, ನಿನ್ನ ಮಾತು ಮೀರಿ ಮುಂದೆ ಹೋಗ್ಲಿಕ್ಕುಂಟ. ಮತ್ತೆ ಇಲ್ಲಿಗೆ ಯಾಕೆ ಬಂದದ್ದು ಈಗ? ನಿನ್ನಲ್ಲಿ ಕೇಳುವುದಕ್ಕೆ ನಾ ಹೇಳಲಿಕ್ಕ ತರಬಲ್ಲ ನಲ್ಲ ತರಬಲ್ಲ ತರಬಲ್ಲ ಸಂಬಂಧ ಪರಿಗಾಚದನು ಬಂದ ಅರಸನು ಪಿಟ ಮೋಸ ಕೇತಕ್ಕೆ ಇನ್ನು ಪರಿಣಯ ಬಯಕೆ ಸಾಕು ಏತಕ್ಕೆ ಹಿರಿಯ ನಿರ್ವರಿಗಾತ ಕರೆಯ ಮೀರಿದ ಕಾಂತ ಕರಣೆ ಯೌವನ ಗಾಂಡ ಪರಿತಾನ ಬಿದ್ದಾನೆ ತರವಲ್ಲ ನಲ್ಲ ತರವಲ್ಲ ನಿಲ್ತೀರಾ ನಿಲ್ತೀರಾ ಅಂತ ಕೇಳಿದ್ದೆ ನಾನು. ನಾನೇನು ಹಾರಿದಾಗೆ ಕಾಣ್ತಾ ಉಂಟ ನಿನಗೆ? ಹಾಗಲ್ಲ, ಮತ್ತೆ ನೀವು ಬಂದು ಹೇಳುವಾಗ ಹಾ. ನಾನು ಏನು ಅಂತ ಭ್ರಮಿಸಿದ್ದೆ ಗೊತ್ತುಂಟ. ಈಗ ಮಗಳ ಮದುವೆ ವಿಷಯ ನಿನಗೆ ದೊಡ್ಡದಲ್ವಾ? ಮಗಳ ಮದುವೆ ವಿಷಯ ದೊಡ್ಡದು, ಆದ್ರೆ ನೀವು ಹೇಳಿದ ವಿಷಯ ಅಷ್ಟು ದೊಡ್ಡದಲ್ಲ ಅಂತ. ಯಾಕೆ? ಅಲ್ಲ, ನಿಮ್ಮ ತಲೆ ಅನ್ನೋದು ನಿಮ್ಮ ಕಂಕುರಡಿಯಲ್ಲಿ ಉಂಟ ನಿಮ್ಮದು. ಹೌದು, ಇವರು ಸಿಕ್ಕಿಸಿಕೊಂಡು ಬಂದದ್ದು ಈಗ. ಹಾಗಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಉಂಟಾ ಕೇಳಿದ್ದು ನಾನು. ಬುದ್ಧಿ ಇರುವ ಕಾರಣ ತಲೆ ಇರುವುದು, ತಲೆ ಇರುವ ಕಾರಣ ಕಿರೀಟ ಕಟ್ಟುವುದು. ನಾ ಕಿರೀಟ ಕಟ್ಟಿದ್ದೇನೆ ಅಂತ ಆದ್ರೆ ತಲೆ ಉಂಟು, ತಲೆ ಉಂಟು ಅಂತ ಆದ್ರೆ ಬುದ್ಧಿ ಉಂಟೆ. ಹಾಗೆ ತಲೆ ಇದ್ದವರಿಗೆಲ್ಲ ಬುದ್ಧಿ ಉಂಟು ಅಂತ ಏನು ಇಲ್ಲ. ನಾನು ನಿನ್ನ ವಿಷಯ ಹೇಳಿದ್ದು ಅಲ್ಲ. ಹಾಗಲ್ಲ ಸ್ವಾಮಿ, ಆ ದಶರಥನಿಗೆ ಕೊಡುವುದು ಅಂತ ಮಾತಾಡ್ತಾ ಇದ್ದೀರಲ್ಲ ನೀವು. ಹೌದು. ಅವನಿಗೆ ವಯಸ್ಸು ಸಣ್ಣದ? ಏನು ನನ್ನಷ್ಟೆಲ್ಲ ಆಗ್ಲಿಲ್ಲ, ಎಷ್ಟಾಗ್ಲಿಲ್ಲ? ನನ್ನಷ್ಟೆಲ್ಲ ಪ್ರಾಯ ಆಗ್ಲಿಲ್ಲ. ಇಲ್ಲ, ನಿಮ್ಮಷ್ಟಾಗ್ಲಿಲ್ಲ. ಹಾ. ನಿಮ್ಮ ಅಪ್ಪನಷ್ಟಾಯ್ತು. ಮತ್ತೆ ಹೌದಾ? ಈ ಹೊತ್ತಿಗೆ ಅವನಿಗೆ ಮಕ್ಕಳಾಗ್ತಿದ್ರೆ ನಿಮ್ಮಷ್ಟು ದೊಡ್ಡ ಮಗ ಇರ್ತಿದ್ದ ಗೊತ್ತುಂಟ. ಹೌದಾ? ಹೌದು. ಹಾ. ಒಂದು ಹಾಗಾದ್ರೆ ಹಾ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಹಾ. ಕೌಸಲ್ಯ ಸುಮಿತ್ರೆಯರನ್ನು ಇಬ್ಬರು ಹೆಂಡತಿಯರು ಬೇರೆ ಇದ್ದಾರೆ. ಅದು ಬಿಡೆ. ಏನು ರೂಢಿಯಲ್ಲ ಇಲ್ವಾ? ಹೌದು. ರಾಜಾನ ಬಹುವಲ್ಲಭ. ಹಾ, ಹೇಗೆ ಹೇಗೆ? ಮಗಳಿಗೆ ಮದುವೆ ಅಂತ ಹೇಳಿ ಹಾ. ಹೊಸ ಮದುವೆ ಆಗುವ ಲಕ್ಷಣ ಕಾಣ್ತಾ ಉಂಟು. ಯಾರು? ನೀವು ಹೇಗೆ ಕಲ್ಪಿಸಿಕೊಂಡೆ? ರಾಜಾನಹ ಬಹುವಲ್ಲಭ ಅಂತ ನಾನು ಅವನಿಗೆ ಹೇಳಿದ್ದು. ಏನು ಅವನಿಗೆ ಹೇಳಿದ್ದು? ಮತ್ತೆ ಮತ್ತೆ? ನಾನು ಹಾ. ಇನ್ನೊಂದು ಹಾ. ಮದುವೆ ಮದುವೆ ಒಂದರಲ್ಲಿ ಜನ್ಮಕಾಲಕ್ಕೆ ಸಾಕು ಅಂತಾಗಿದೆ, ಇನ್ನೊಂದು ಎಲ್ಲಿಗೆ? ನೋಡಿ, ಹಾ. ಏನು ನಿಮಗೆ ಅಷ್ಟು ನನ್ನಿಂದ ನಿಮಗೆ ಅಷ್ಟು ತೊಂದರೆ ಆಗಿದೆ ನಿಮಗೆ? ಹಾಗಲ್ವೇ, ತೊಂದರೆ ಆಗಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಒಂದರಲ್ಲಿ ಸಾಕಾಗ್ತದೆ ಉಂಟು ಅಂತ ನಾನು ನಿನ್ನನ್ನು ಮೇಲೆ ಇಟ್ಟದ್ದು. ಏನು ನಾನು ಇಡುದು? ಈ ಸಂಸಾರದ ಸಾರ ಸತ್ವ ಸವಿ ಹಾ. ಒಬ್ಬರ ಜೊತೆಯಲ್ಲಿ ಅನುಭವಿಸುವುದಕ್ಕಾಗುದು, ಹೌದಾ? ಹೌದು. ಅದು ನಿನ್ನ ಜೊತೆಯಲ್ಲಿ ಅನುಭವ ಆಗಿದಲ್ಲ. ಓ, ಹಾಗೆ. ಮತ್ತೆ ನಿನ್ನಷ್ಟು ಕೊಡಬಲ್ಲವರು ಯಾರಿದ್ದಾರೆ? ಹಾಗೆ ಹಾ. ಹಾಗೆ ನೀವು ಬೆಣ್ಣೆ ಹಚ್ಚುವುದೆಲ್ಲ ಬೇಡ, ನನಗೂ ಗೊತ್ತುಂಟು. ಏನು? ಹಾಗೆ ನೋಡಿದ್ರೆ ಹಾ. ಮದುವೆಗೆ ಮೊದಲು ನಿಮ್ಮ ಕುರಿತು ನಮ್ಮ ಅಪ್ಪ ಸರಿಯಾಗಿ ನನ್ನಲ್ಲಿ ಹೇಳಿದ್ದಾರೆ. ಏನಂತ? ಹುಡುಗನ ಜಾತಕದಲ್ಲಿ ಏನೂ ಪ್ರಯೋಜನ ಇಲ್ಲ ಮಗಳೇ, ಹಾ. ಏನಾದ್ರೂ ಸರಿಯಾಗುವುದಾದ್ರೆ ನಿನ್ನನ್ನು ಮದುವೆಯಾದ ಮೇಲೆ ಅಂತ ಹೇಳಿದ್ದಾರೆ. ಅದು ನನ್ನ ತಪ್ಪಲ್ಲ, ಜಾತಕ ನೋಡಿದ ಪುರೋಹಿತರ ತಪ್ಪು. ಏನ್ ತಪ್ಪು? ಅವರಿಗೆ ತಲೆಯ ಹೊರಗಡೆ ಕೂದಲೂ ಇರಲಿಲ್ಲ, ಹಾ. ತಲೆಯ ಒಳಗಡೆ ಬುದ್ಧಿಯೂ ಇರಲಿಲ್ಲ, ಅದಕ್ಕೆ ಅಂತ ಸಾಯುವುದು. ಹಾಗೆ ನನಗೇನು ಹೇಳಿದ್ದಾರೆ ಗೊತ್ತುಂಟ? ಏನು? ನಿನಗೆ ಲಗ್ನದಲ್ಲಿ ಶನಿ ಮಗ ಅಂತ ಹೇಳಿದ್ದಾರೆ. ನಾನು ಶನಿಯೇ ನಿಮಗೆ? ಹಾ, ನಿನ್ನಲ್ಲ, ಮತ್ತೆ ಲಗ್ನದ ಮುಹೂರ್ತ ಹಾ. ಶನಿಗೆ ಬಹಳ ಹತ್ತಿರ ಅಂತ. ಓ, ಹಾಗೆ ಹಾಗೆ ಓಹೋ. ಹಾಗೆ ಹಾ. ಮದುವೆಗೆ ಮೊದಲು ನೀವು ಹೀಗಿದ್ರಾ? ಅದೊಂದು ಹೌದು. ಹೌದಾ? ಮದುವೆಗೆ ಮೊದಲು ಹೀಗಿರ್ಲಿಲ್ಲ. ಹಾ. ಹಾ. ಮದುವೆಗೆ ಮೊದಲು ನಿಮ್ಮ ಅವಸ್ಥೆ ನೋಡ್ಬೇಕಿತ್ತು. ಹಾ. ನಿಮ್ಮನ್ನು ಮನುಷ್ಯರೇ ಮಾತಾಡಿಸ್ತಿರ್ಲಿಲ್ಲ. ಮತ್ತೆ ಯಾರು? ಕಾಡು ಪ್ರಾಣಿಗಳು ಮಾತಾಡಿಸ್ತಾ ಇದ್ದ, ಮನುಷ್ಯರೆಲ್ಲ ಮಾತಾಡಿಸ್ತಾ ಇದ್ರು. ಹಾಗೆಲ್ಲ ಏನಾಗಿರ್ಲಿಲ್ಲ. ಮತ್ತೆ? ಸ್ವಲ್ಪ ದುರ್ವ್ಯಸನ ಹೆಚ್ಚಿತ್ತು. ಹಾ. ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಸರಿಯಾಗಿ ಹೋಗ್ತಾ ಇರ್ಲಿಲ್ಲ. ಈಗ ಹೋಗದೆ ನೀನು ಬಿಡುವುದಿಲ್ಲ. ನೋಡಿ, ಅದಕ್ಕೆ ಹೇಳುವುದು, ಹಾ. ಮದುವೆ ಅಂತ ಆಗುವುದಾದ್ರೆ ಹಾ. ಆ ಮದುವೆಗೆ ಒಂದು ಸರಿಯಾದ ರೀತಿಯ ಸಂಬಂಧ ಬೇಕಾಗ್ತದೆ. ಖಂಡಿತ. ಸಮಾನತೆ ಬೇಕು. ಹೌದೌದು. ಈಗ ನೋಡಿದ್ರೆ ಹಾ. ನಮ್ಮ ಮಗಳನ್ನು ಆ ಮನೆಗೆ ಮೂರನೇವಳಾಗಿ ಕೊಡುವುದು, ಹಾ. ಮಾಲೆಯ ಪದಕವಾಗಬೇಕಾದವಳನ್ನು ಮಾಲೆಯ ದಾನ ಮಾಡ್ಲಿಕ್ಕೆ ಹೊರಟ ಹಾಗಾಗ್ಲಿಲ್ವ ಇದು ಪ್ರಕರಣ? ಮಂದಾಕಿನಿ, ಒಬ್ಬಳು ತಾಯಿಯಾಗಿ ನೀನು ಈ ರೀತಿಯಾಗಿ ಹೇಳ್ತೀನಿ ಹೋದ್ರೆ ಅದನ್ನು ತಪ್ಪು ಅಂತ ಹೇಳುವುದಕ್ಕಾಗುವುದಿಲ್ಲ. ನಾನು ಆಲೋಚಿಸುವುದು ಯಾವುದು ಗೊತ್ತಾ? ಏನು? ರಾಜಕೀಯವನ್ನು ಆಲೋಚನೆ ಮಾಡ್ತಾ ಇದ್ದೇನೆ. ಏನ್ ರಾಜಕೀಯ? ನಾನು ಸಾಮಂತನಿದ್ದೇನೆ, ಅವ ಚಕ್ರೇಶ್ವರನಿದ್ದಾನೆ. ನಾನು ಅದತ್ತಿನಿಂದ ನನ್ನ ಮಗಳನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ, ಅವ ಅಯೋಧ್ಯೆಯಿಂದ ದಂಡೆತ್ತಿ ಬಂದ ಅಂತಾದ್ರೆ ಲೆಕ್ಕ ಹಾಕು. ನಮ್ಮಲ್ಲಿರುವಂತಹ ಪ್ರಜೆಗಳು, ಅವನಲ್ಲಿರುವಂತಹ ಸೈನಿಕರು ಸರಿಯಾಗಿ ತುಲನೆ ಮಾಡಿದ್ರೆ 30 ಮಂದಿ ಅಲ್ಲೇ ಹೆಚ್ಚಿರುವುದು. ಅದು ಹೇಗೆ ಅಲ್ಲಿ ಹೆಚ್ಚಾದ್ದು? ಅದು ಮೊನ್ನೆ ಕುಂಭಮೇಳ ಆದ್ಮೇಲೆ ಎಲ್ಲ ಅಯೋಧ್ಯೆಗೆ ಹೋಗಿದ್ದಾನೆ. ಓ, ಹಾಗೆ. ಹೌದೌದು. ಈಗ ಅವ ಏನು? ಅವ ಚಕ್ರೇಶ್ವರ. ಈಗ ಅವನಿಗೆ ಸಾಕೇತ ಸಾಮ್ರಾಜ್ಞಿ
ಮಗನಿಗೆ ಕೈಕೆಯನ್ನು ಭೋಕಾಂತ ಕೈಯಲ್ಲಿ ನೀಯ ಸಾಕರಿಸಿತು ಕೈಯ ನೀವ ಅಭಿಮತವ ನೀ ಕಲಿಗೆ ಚಮಕಿದಿ ಭಾವ ಸಾಕೇತ ಸಾಮ್ರಾಜ್ಞಿಯ ಅದಕ್ಕೆ ಹೇಳೋದು ಮದುವೆ ಆಗುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು ಅಂತ. ನಾನು ಅರಸನ ಮಗಳು ಅಂತ ಮದುವೆ ಆದದ್ದು, ಇವಳು ತೊಟ್ಟಿಲು ತಿರುಗಿಸುವವನ ಮಗಳು. ಅವಳು ನನ್ನನ್ನೊಂದು ತಿರುಗಿಸಿ ಬಿಟ್ಟದ್ದು ನೋಡಿ. ಸ್ವಾಮಿ 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 ಎಂತದು? ನಾನು ತಿರುವಳಿಗೆ ಎಷ್ಟು ದಿವಸ ಇಲ್ಲ. ಹಾ. ಮುಹೂರ್ತ ಎನ್ನುವುದು ನವಮಿಗಾದಿತ್ತು, ದಶಮಿಗಾದಿತ್ತು. ಅಲ್ಲದೆ ಇದ್ರೆ ಮದುವೆಯನ್ನು ಮಾಡಿಸುವುದಕ್ಕೆ ಪುರೋಹಿತರು ವೇದ ತಿಳಿದವರಾಗಬೇಕಾ, ಪುರಾಣ ತಿಳಿದವರಾಗಬೇಕಾ? ಯಾರು ಹೋಗಬೇಕು? ಎಲ್ಲಿ ಸಾಯ್ತು? ನನ್ನ ತಲೆ ಕಂಕುಳಾದಿಯಲ್ಲಿ ಉಂಟು, ನಿನ್ನ ತಲೆ ಭಾಗದಾದಿಯಲ್ಲಿ ಉಂಟು. ಅದಕ್ಕೆ ಈಗ ಆಗ ಅವನಿಗೆ ಪ್ರಾಯ ಆಗಿದೆ ಅಂತ ಹೇಳಿದ್ಯಾರು? ನಾನು ಅವನಿಗೆ 2 ಹೆಂಡತಿಯರಿದ್ದಾರೆ ಅಂತ ಹೇಳಿದ್ಯಾರು? ನಾನು ಮತ್ತೆ ಈಗ ಬಂದು ಹೇಳ್ತಾ ಇದ್ದಿ ನವಮಿಗೆ ಆದಿತ, ಸುಗಮಕ್ಕೆ ಆದಿತ, ದುರ್ಗಮಕ್ಕೆ ಆದಿತ. ಎಂತದು ನೀನು? ಏನು ಹಾಗೆಲ್ಲ ಹೇಳಿದ್ರು ನಾನು. ಮತ್ತೆಂತದು? ಈಗ ಮದುವೆ ಮಾಡಿಸುವುದು ಬೇಡ ಹೇಳಿದ್ಯಾರು? ನೀನು. ಮದುವೆ ಮಾಡಿಸಿ ಅಂತ ಹೇಳ್ತಿರುವುದು ಯಾರು? ನೀನು. ನಾನು ಮದುವೆ ಮಾಡಿಸಿ ಅಂತ ಹೇಳಿದ್ರೆ ಮಾಡಿಸಿದ್ರು ನೀವು. ಗೆರೆಯನ್ನು ಒರೆಸದವ ಮಾತನ್ನು ಮರೆಸಿಯೇನೆ ಬಾರಿ. ನಿಮ್ಮ ಸಾಹಿತ್ಯವೇ ಹಾಗಲ್ಲ. ಒಟ್ಟು ಮದುವೆ ಮಾಡಿ ಕೊಡುವುದಲ್ಲ, ಮತ್ತೆ ಷರತ್ತೊಂದನ್ನು ವಿಧಿಸಬೇಕು. ಯಾವ ಷರತ್ತು? ಅಂದ್ರೆ ನಮ್ಮ ಮಗಳು ಕೈಕೆಯನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಅವಳ ಉದರದಲ್ಲಿ ಉದಿಸುವ ಮಗನಿಗೆ ಸಾಕೇತದ ಆಧಿಪತ್ಯ ಕೊಡಬೇಕು. ಹೇ, ಇದು ಒಳ್ಳೆದಾಗಿದೆ. ಒಂದು ಇನ್ನೊಂದು ನಮ್ಮ ಮಗಳು ಕೈಕೆಯನ್ನು ಸಾಕೇತ ಸಾಮ್ರಾಜ್ಞಿ ಅಂತ ಮಾಡಬೇಕು. ಇದಕ್ಕೆ ಹೇಳುವುದು ನಿಮ್ಮಲ್ಲಿ ಎಷ್ಟು ವರ್ಷದಿಂದ ನಾನು ಪಡ್ಕೊಳ್ತಾ ಇದ್ದೇನೆ, ಮದುವೆ ಆಗಿ ಆಗಿ ಅಂತ. ನೋಡಿ, ನನಗೆ ಉಪಾಯ ಸಿಕ್ಕಿದೆ, ನಿಮಗೆ ರಾಗ ಸಿಗ್ತದೆ. ನೀವೆಂತದ್ದು ಹೇಳುದು? ಮದುವೆ ಆಗಿ ಆಗಿ ಅಂತ. ಹೌದು. ಏನು ಮೊನ್ನೆ ಸೀಮಂತ ಆದದ್ದು ಸ್ವಾಮಿ. ನಿನಗೆ ದೌಡ್ಯ ಮೇಲೆ ಬಿಟ್ಟರೆ ನಾನು ಅವರ ಮದುವೆ ವಿಷಯ ಮಾತಾಡ್ತಾ ಇದ್ದೇನೆ, ಇವಳು ಶ್ರೀಮಂತದ್ದು ಹೇಳ್ತಾ ಇದ್ದಾರೆ. ಸೀಮಂತ ಹೌದು. ಯಾರಿಗೆ ಶ್ರೀಮಂತ? ಮಧ್ಯ ಮನೆ ಹುಡುಗಿಗೆ. ನಿನ್ನನ್ನು ಕಾಲಲ್ಲಿ ಹಿಡಿದು ನೆಲಕ್ಕೆ ಬಡಿತೇನೆ ಈಗ. ಏನಾದ್ರೂ ಅಪಾರ್ಥ ಮಾತಾಡಬೇಡ. ಅಲ್ಲ, ಅಪಾರ್ಥ ಏನು ಬಂತು? ವಿಷಯ ಉಂಟು. ಏನು ವಿಷಯ? ಇವರಿಗಿಂತ ಸಣ್ಣ ವಯಸ್ಸಿನ ಹುಡುಗಿ ಮಧ್ಯ ಮನೆಯವಳು ಮೊನ್ನೆ ಮದುವೆಯಾಗಿ ಈಗ ಸೀಮಂತವೇ ಆಗಿ ಆಯಿತು. ನಿಮ್ಮ ಮದುವೆ ಯಾವಾಗ ಅಂತ ಕೇಳುವಾಗ ಇವ್ರು ಹೇಳ್ತಾರೆ ಇನ್ನೂ 3-4 ವರ್ಷ ಇಲ್ಲ ಅಂತ. ಹೀಗಾಗಿ ಸ್ವಾಮಿ ಈಗ ಒಳ್ಳೆ ಹೆಸರು ಉಂಟು ಅಲ್ಲ, ಹಿರಿಯರೆಲ್ಲ ಇರುವಾಗ ಅವರಿಗೆ ಪದವಿ ಸ್ವೀಕಾರ ಆಗಿದೆ, ಶಾಶ್ವತ ಬ್ರಹ್ಮಚಾರಿ. ಅವರಿಗೆ ಹಾಗೆ ಹೆಣ್ಣು ಮಕ್ಕಳನ್ನು ನೋಡುವಾಗ ನಾಚಿಕೆ ಆಗುದು, ಅದಕ್ಕೆ ಬಟ್ಟೆ ಮರೆಯನ್ನು ಸೇರಿಕೊಳ್ಳುದು. ಹೌದೌದು. ಈಗ ಅವರಿಗೆ ಮದುವೆಯೇ ಇಲ್ವಾ? ಮದುವೆ ಅಂತ ಹೇಳಿದ್ರೆ ಅವರು ನೋಡಿದ ಹುಡುಗಿಯರಿಗೆ ಇವರು ಮಾತಾಡುವುದು ಕಾಣುವುದಿಲ್ಲ. ಅವರು ಅವರಿಗೆ ಬೇಕಾದ ಹುಡುಗನನ್ನು ಆಯ್ಕೆ ಮಾಡಿಕೊಂಡು ಮದುವೆ ಆದ್ರು. ಅದು ಮೊನ್ನೆ ಎಂತದ್ದು? ಹೌದು, ಇವರಿಗೆ ಓಲೆ ಕೊಟ್ಟದ್ದು ಮದುವೆದ್ದು. ಆಮಂತ್ರಣ ಹೋಗಿ ಅಕ್ಷತೆ ಹಾಕಿ ಬಂದಿದ್ದಾರೆ. ಅದು ನಿಗದಿ ಆದದ್ದು. ಹೌದು, ಮೊದಲು ಇವರಿಗೆ ನಿಗದಿ ಆಗಿತ್ತು, ಇವರು ಮುಂದುವರಿಯುವುದು ಕಾಣುವುದಿಲ್ಲ. ಅವಳಿಗೆ ಮದುವೆ ಆಗದ ಪ್ರಾಯ ನಿಲ್ತದ? ಹಾಗಾದ್ರೆ ಇವರಿಗೆ ಶಾಶ್ವತ ಬ್ರಹ್ಮಚಾರಿ ಪಟ್ಟವೇ ಆದಿತ್ತು. ಮತ್ತೆ ಹತ್ತಿರದಲ್ಲಿ ಎಲ್ಲ ಗುರುಮಠ ಉಂಟಂತೆ, ಹಾಗೆ ಅಲ್ಲಿ ಎಲ್ಲಾದ್ರೂ ಅವರ ಕಥೆ ಆಗಿರ್ಲಿ. ಈಗ ನಮ್ಮ ಕಥೆ ಹೀಗಾದ್ರೂ ಸರಿ ಆಗ್ತದೆ? ಸರಿ ಆಗ್ತದ? ಆಲೋಚಿಸಬೇಕಾದ ವಿಚಾರ ಇನ್ನಿರುವುದು. ಏನು? ಮಗಳ ಸ್ವಭಾವ ನಿನ್ನ ಹಾಗಲ್ಲ, ಮತ್ತೆ ನನ್ನ ಸ್ವಭಾವವನ್ನು ಹೊತ್ತವಳು. ನಾಳೆ ಆ ಮನೆಯನ್ನು ಸೇರಿದಳು ಅಂತಾದ್ರೆ ಅವಳಿಗಿಂತ ಮೊದಲು ಬಂದ ಸೊಸೆಯಂದಿರ ಗುಣ ಸ್ವಭಾವವನ್ನು ಕಂಡು ಅಕ್ಕಂದಿರೆ ಸಾಕೇತ ಸಾಮ್ರಾಜ್ಞಿ ನಾನಾಗುವುದಿಲ್ಲ ನೀವಾಗಿ ಅಂತ ಹೇಳಿದ್ರೆ ಏನಾಗ್ಲಿಕ್ಕಿಲ್ಲ ಸ್ವಾಮಿ. ಮತ್ತೆ ನನ್ನ ಮಕ್ಕಳಿಗೆ ಬಟ್ಟ ಬೇಡ, ನಿಮ್ಮ ಮಕ್ಕಳಿಗೆ ಆದೀತು ಅಂತ ಹೇಳಿ ಅದಕ್ಕೊಂದು ಕೆಲಸ ಮಾಡುವ. ಏನ್ ಮಾಡುವ? ಹೇಗೂ ಮದುವೆ ಆಗ್ತದೆ, ಮದುವೆ ಮಾಡಿ ಕೊಡುವಾಗ ಹೆಣ್ಣಿನ ಜೊತೆಯಲ್ಲಿ ಯಾರನ್ನಾದ್ರೂ ಕಳಿಸುವ ಕ್ರಮ ಉಂಟು. ಈ ಸಲ ನಾವು ತಾಯಿಯನ್ನೇ ಕಳಿಸುವ. ನನ್ನನ್ನು? ಹೌದು, ನಾನು ಹೋಗುದು. ನಾನೊಂದು 4 ದಿವಸ ಕಿವಿ ಬಿಡ್ತೇನೆ. ನಾನು ಹೋದ್ರೆ ನಿಮಗೆ ಯಾರು ಅಂತ ಬೇಡವಾ? ನನಗೆ ಸಖಿ ಸಮೂಹ ಸೇವೆಗೆ. ಸಮಸ್ಯೆ ಆಗ್ತದೆ ನಿಮಗೆ. ಸಮಸ್ಯೆ ಅಲ್ಲ, ನಿನ್ನ ಸಂಶಯದ ಭೂತವನ್ನು ನಿಲ್ಲಿಸಬೇಕು. ಹಾಗೆಲ್ಲ ಬೇಡ ಸ್ವಾಮಿ. ಮತ್ತೆ ಹೋಗ್ಲಿಕ್ಕೆ ಅಂತಲೇ ಇದ್ದಾರೆ. ಯಾರು? ಅವಳಿದ್ದಾಳಲ್ಲ, ಯಾರು? ಕಪ್ಪು ಮೈಯವಳು, ಗೂನು ಬೆನ್ನಿನವಳು, ಮಂಥರೆ. ಕಲಿಸಿಕೊಡಿದನು ನನ್ನ ಪಾಲಿತ ಪುತ್ರಿ. ಪಾಲಿತ ಪುತ್ರಿ ಅಲ್ಲ ಅವಳು. ಅವತ್ತು ನೀವು ಹೊತ್ತು ತಂದು ನನ್ನ ಮಡಿಲಿಗೆ ಹಾಕಿದ್ರಿ, ನಾನು ಸಾಕಿದೆ ಸಲಹಿದೆ. ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಮಾತಾಡ್ತಾಳೆ ಅವಳು. ಅದು ಹಾಗೆ, ಅವಳಿಗೆ ತಲೆ ಸರಿ ಉಂಟು. ಅದು ಹಾಗೆ. ನಾವು ಯಾರನ್ನು ಒಳ್ಳೆಯವರು ಅಂತ ತಿಳ್ಕೊಳ್ತೇವೆ, ಅವರೇ ನಮ್ಮ ಬಗ್ಗೆ ಬೇಡದು ಮಾತಾಡುದು. ಹೌದು. ಅದಕ್ಕೇನು ಮಾಡ್ಲಿಕ್ಕೆ ಇರುವೆ ಮುತ್ತಿದ ಆ ಮಗುವನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟಾಗ ಹಾಲು ಅನ್ನವನ್ನು ಕೊಟ್ಟು ಸಾಕಿದ್ದೇನೆ. ಇವತ್ತು ಅವರಿಗೆ ಬೇಡದವಳು ನಾನು ಅಂತ ಹೇಳ್ತಾಳೆ ಅವಳು. ಸರಿ, ಈಗ ಅವಳನ್ನೇ ಕಳುಹಿಸುವ. ಯಾಕೆ? ಇಷ್ಟರವರೆಗೆ ಅದು ನಮ್ಮ ಮನೆಗೆ ಉಪದ್ರ ಆಗಿತ್ತು, ಇನ್ನು ಊರಿಗೆ ಉಪದ್ರ ಆಗಿದೆ. ಅಷ್ಟಾದ್ರೆ ನಿನಗೆ ಸಮಾಧಾನ ಅಲ್ವಾ? ಏನು ಸಮಾಧಾನ? ಆಗದಿಂದ ಒಬ್ಬರೇ ವಟ 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 ಅಂತ ಮಾತಾಡ್ತಾ ಇದ್ದೀಯ.
ಇದ್ದೀರಲ್ಲ, ನನ್ನೊಂದು ಒಂದು ಶಬ್ದ ಮಾತಾಡ್ಲಿಕ್ಕೆ ಬಿಟ್ರೆ ನೀವು ನಾನೊಂದು ಶಬ್ದ ಮಾತಾಡಿದ್ವಾ? ನಾನು ಮೌನದಿಂದ ಇದ್ದದಿಂದ ಆಯ್ತು. ಬನ್ನಿ ಒಳಗೆ. ಇವತ್ತಿಗೆ ಒಂದು ಸತ್ಯ ನನಗೆ ಅರ್ಥ ಆಯ್ತು. ಯಾವುದು? ಮದುವೆ ಆದ ಮೇಲೆ ಗಂಡಸರು ಹೂಂಗುಟ್ಟಿದ್ರೂ ಇಷ್ಟು ಹೊತ್ತಾಗುತ್ತದೆ. ನೇತರು ಮಯದನು